ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೆಳಗ್ಗೆ ಶಾಸ್ತ್ರಿಗಳ ಮನೆಗೆ ಹೋಗ್ಬೇಕಾದ್ರೆ ನನ್ ಜೊತೆ ಬಂದಿದ್ದು ದಯಾನೆ. ಆದ್ರೆ ಅವನಾಡಿದ ಪ್ರತಿಯೊಂದು ಮಾತಲ್ಲೂ ನೀನೇ ಇದ್ಯಲ್ಲ. ನನಗೊತ್ತು ನೀನು ದಯಾನ ಎಷ್ಟು ತಯಾರಿ ಮಾಡಿ ಶಾಸ್ತ್ರಿಗಳ ಮನೆಗೆ ಕಳಿಸಿದ್ದೆ ಅಂತ. ಹಾಗಂತ ದಯಾ ಇದೇ ಮೊದಲನೇ ಸಲ ಏನ್ ತಪ್ಪು ಮಾಡಿಲ್ಲ, ತುಂಬಾ ಸಲ ಮಾಡಿದ್ದಾನೆ. ಅದಕ್ಕೆಲ್ಲ ಕ್ಷಮೆನೂ ಸಿಕ್ಕಿದೆ. ಈಗಾಗ್ಲೇ ನನ್ನ ಹತ್ರ ತಪ್ಪು ಮಾಡಿದ್ರೆ, ಸುಳ್ಳು ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ದೀನಲ್ವಾ? ದಮಯಂತಿ, ಅದೇ ಕೃಷ್ಣ ಶಿಶುಪಾಲ ಆ ಕತೆ ಹಾಗೆ. ನಾನ್ ದಯಾಗೆ ಇಲ್ಲಿವರೆಗೂ ಸಮಾಧಾನವಾಗಿ ಬುದ್ಧಿ ಹೇಳ್ಕೊಂಡು ಬಂದಿದ್ದೀನಿ. ಆದ್ರೆ ದಯಾ ನಿನ್ ಹಾಗಲ್ಲ, ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಇವತ್ತು ದಯಾ ಆಡಿದ ಪ್ರತಿಯೊಂದು ಮಾತಲ್ಲೂ ನೀನೇ ಇದ್ದೆ. ಯಾವಾಗ ಆ ಮಾತುಗಳನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ವೋ ಆಗ್ಲೇ ಏನಂದೆ? ರಾಯರ್ ಜಾಗನ ದಯಾ ಕೊಡ್ಬೇಕಾಗಿತ್ತು ಅಂತಲ್ವಾ? ನನಗೂ ಅದೇ ಆಸೆ ಇತ್ತು. ನನಗೊತ್ತು ನನ್ನೀ ಮಾತನ್ನ ನೀ ನಂಬಲ್ಲ ಅಂತ. ನಾವು ರಾಯರ್ ಅಂತಸ್ತು, ಗೌರವ, ಪರಂಪರೆ ನಾವೆಲ್ಲರೂ ನಮ್ಮ ಪ್ರತಿಷ್ಠೆಗೋಸ್ಕರ ನಿನ್ನ ಗಂಡನ ದೂರ ಇಟ್ಟಿದ್ದೀನಿ ಅಂತ ನಾನ್ ಮಹಾನ್ ಸ್ವಾರ್ಥಿ ಅನ್ನೋದೇ ನಿನ್ ಮನಸ್ಸಲ್ಲಿರ್ಬೇಕಾದ್ರೆ ಇದೆಲ್ಲ ಹೇಗೆ ಅರ್ಥ ಆಗತ್ತೆ? ಬಹುಶಃ ನೀನಿದನ್ ಮರ್ತಿದ್ಯೋ ಅಥವಾ ಈ ವಿಷಯನೇ ನಿನಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಾನು ರಾಯರ್ ಜಾಗನ ದಯಾನಂದನೇ ವಹಿಸ್ಕೋಬೇಕು, ಅದೇ ನ್ಯಾಯ ಅಂತ ಊರವ್ರ ಮುಂದೆ ಅಮ್ಮನ್ ಮುಂದೆ ಹೇಳ್ದಾಗ ನಿನ್ನ ಗಂಡ ಏನ್ ಹೇಳ್ದ ಗೊತ್ತಾ? ದಯಾ, ನೀನವತ್ತೇನ್ ಹೇಳ್ದೆ ಅಂತ ನಿನಗಾದ್ರೂ ನೆನ್ಪಿದ್ಯಾ? ಅವತ್ತು ಹೀಗೇನೆ ಎಲ್ರೂ ಮುಂದೆ ತಲೆ ತಗ್ಗಿಸ್ಕೊಂಡು, ಅದ್ಕೆಮ್ಮ ಇಷ್ಟೆಲ್ಲ ಜವಾಬ್ದಾರಿ ವಹಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಇಲ್ಲ, ನನಗೆ ಆಸಕ್ತಿನೂ ಇಲ್ಲ, ದಯವಿಟ್ಟು ಈ ಹೊರೆನ ನನ್ ಮೇಲೆ ಹೊರಿಸಿ ನನ್ ನೆಮ್ಮದಿನ ಹಾಳು ಮಾಡಬೇಡಿ ಅಂತ ಹೇಳ್ದ. ಕೇಳು ಬೇಕಿದ್ರೆ. ಅದು ಅಲ್ದೆ ಅಮ್ಮ ಮತ್ತೆ ಊರಿನ ಜನ ದಯಾಗೆ ಅನುಭವ ಇಲ್ಲ, ಹುಡುಗ ಬುದ್ಧಿ ಅವನು, ಹೇಗ್ ನಡೆಸ್ತೇನೆ ಅನ್ನೋ ಕಲ್ಪನೆ ಕೂಡ ನಮ್ಗಿಲ್ಲ. ನೀವೇ ರಾಯರ್ ಜಾಗದಲ್ಲಿ ಇರ್ಬೇಕು ಅಂತ ಬಲವಂತ ಮಾಡಿದ್ದಕ್ಕೆ ನಿಧಿನ ಕಾಯೋ ಹಾವಿನ ಹಾಗೆ ರಾಯರ್ ಜಾಗನ ನಿಂತ್ಕೊಂಡು ಜೋಪಾನ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಅಗಸ್ತ್ಯ ಜವಾಬ್ದಾರಿ ತಗೊಳ್ಳೋವರೆಗೂ ಅದು ನನ್ನ ಕರ್ತವ್ಯ ಅಂತ. ಇದ್ರಲ್ಲಿ ನನ್ ತಪ್ಪೇನಿದೆ ನೀನೇ ಹೇಳು. ನಿನ್ನ ಗಂಡ ಜವಾಬ್ದಾರಿಯಿಂದ ದೂರ ಉಳಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಾನು ಇವನ್ ಹಾಗೆ ಹೊರೆನ ಹೊತ್ಕೊಳ್ಳೋಕ್ಕಾಗಲ್ಲ ಅಂತ ದೂರ ಹೋಗ್ಬೇಕಾಗಿತ್ತಾ? ಹಾಗೇನಾದ್ರೂ ನಾನು ಮಾಡಿದಿದ್ರೆ ಇವತ್ತು ರಾಯರ್ ಮನೆ ಆಗಿ ಉಳಿತಾ ಇರ್ಲಿಲ್ಲ. ದಮಯಂತಿ, ನಾನು ನಿನಗೆ ನಿಜಾನೇ ಹೇಳ್ತಾ ಇದ್ದೀನಿ. ನನ್ನ ಮಾತಿನ ಮೇಲೆ ನಿನಗಷ್ಟು ಅನುಮಾನ ಇದ್ರೆ ನಿನ್ನ ಗಂಡ ಇಲ್ಲೇ ಇದ್ದಾನೆ, ಮಾತಾಡ್ಕೊ. ಇನ್ಮೇಲಾದ್ರೂ ತೊಂದರೆ ಕೊಡೋದನ್ನ ನಿಲ್ಲಿಸು ಅಂತ ಹೇಳೋದಕ್ಕೋದ್ರೆ ನಾಳೆ ಹುಟ್ಟೋ ಸೂರ್ಯನ ಹುಟ್ಟಬೇಡ ಅಂತ ಹೇಳ್ದಾಗತ್ತೆ. ನಾನು ನಿನ್ನಕ್ಕ, ನಿನ್ನೆಲ್ಲಾ ಮಾತುಗಳನ್ನೂ ಕೇಳಿಸ್ಕೋತೀನಿ ಅಂತ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಕೋಪದ ಬಿಸಿಗಿಂತ ತಾಳ್ಮೆಯ ತಾಪಕ್ಕೆ ಸುಟ್ಟೋಗ್ಬಿಡ್ಬೇಕಾಗತ್ತೆ.
ಹುಷಾರ್ ಹುಷಾರ್. ಏನ ಮಾಡ್ತಾ ಇದ್ರಿ? ಇನ್ನ ಕೆಲಸ ಆಗಿಲ್ಲ. ಏನ ಮಾಡ್ತಾ ಇದ್ರಿ ಬೆಳಗ್ಗೆಯಿಂದ ನೀವು? ಇನ್ನೇನ್ ಆಯ್ತಣ್ಣ? ಅಲ್ಲೋಳದೆ ಇನ್ನ ಅವನು ತೋರಣ ಕಟ್ಟಿದಾಗಿಲ್ಲ. ಅವನಿಗೆ ಏನ ಮಾಡ್ತಾ ಇದ್ರಲ್ಲೇ? ಬೇಗ ಬೇಗ ಮುಗಿಸ್ರು. ಇನ್ನ ಒಳಗಡೆ ತೋರಣ ಕಟ್ಬೇಕು, ಬಾಳೆಕಂದ್ ಕಟ್ಬೇಕು. ಎಷ್ಟು ಕೆಲಸ ಐತೆ ಅಲ್ಲಿ? ಹೂ ಇಳ್ಸಿದ್ರೆ ಮುಗೀತಣ್ಣ. ಇನ್ನ ಬಾಗಿಲ ಮುಂದೆ ರಂಗೋಲಿ ಹಾಕಿದ್ವಲ್ಲ, ಹೋಗ ಅಲ್ಲಿ ಯಾರೋ ಹೆಂಗಸನ್ ಕರ್ಕೊಂಡ್ ಬಂದ ಬಾಗಿಲ ಮುಂದೆ ರಂಗೋಲಿ ಹಾಕ್ಸಿ. ಹೋಗ ಸರಿ ಅಣ್ಣ. ಬೇಗ ಬೇಗ ಕಟ್ರು, ಟೈಮ್ ಬೇರೆ ಆಗೋಯ್ತು. ಇನ್ನ ನಿಮ್ದು ಸೀರಿಯಸ್ ಬಿಟ್ಟಿದ್ದಾಗಿಲ್ಲರು. ಬೇಗ ಬೇಗ ಮಾಡ್ರು. ಬೆಳಗ್ಗೆಯಿಂದ ಮಾಡ್ತಾನೆ ಇದಿರಲ್ರು. ಎಷ್ಟೊತ್ತ ಮಾಡ್ತೀರಾ? ಶ್ರವಣ, ಚೀಟಿಲಿರೋ ಸಾಮಾನೆಲ್ಲ ತಂದ್ಯಾ? ಹಾ ಚಿಕ್ಕಪ್ಪ, ಎಲ್ಲ ಇದೆ. ಹಾ. ಚಿಕ್ಕಪ್ಪ, ಸಂಜೆ ಉತ್ಸವಕ್ಕೆ ಪಂಚಾಕ್ಷದ ಲೇಟ್ ಹಾಕ್ಸದ ಅಂತ ಸೀನಣ್ಣಂಗ್ ಬೇಗ ಹೇಳ್ಬೇಕಂತೆ. ಅದನ್ನ ವೀರೇಗೌಡರು ನೋಡ್ಕೋತಾರೆ. ಸುಬ್ಬಣ್ಣ ತಂದಿರೋ ಹೂಗಳನ್ನ ಒಂದ್ಸಲ ನೋಡು. ಇನ್ನು ಎಷ್ಟು ಹೂ ಬೇಕಾಗತ್ತೆ ಉತ್ಸವಕ್ಕೆ ಅಂತ ಸೀತಾರಾಮ್ ಶೆಟ್ರಿಗೆ ಹೇಳು, ಅವ್ರು ತರ್ತಾರೆ. ಆಯ್ತು ಚಿಕ್ಕಪ್ಪ. ಸರಿ, ಇದನ್ನೆಲ್ಲ ದೇವ್ರ ಮುಂದಿಡು. ಸರಿ. ಹಾ. ಹಲೋ. ಹಾ 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 ಹೇಳಿ. ಅಚಿಂತ್ಯಂಗ್ ನನ್ ಮೇಲೆ ಯಾಕೆಷ್ಟು ಕೋಪನೋ. ನನ್ನ ಮನೆಯಿಂದ ಆಚೆ ಹೋಗು ಅಂದ. ನಾನೇನು ಅವ್ರಿಗೆ ಹರ್ಟ್ ಆಗೋ ತರ ನಡ್ಕೊಂಡಿಲ್ಲ. ಇನ್ನು ಕ್ಲೋಸ್ ಆಗೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಇದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅಚಿಂತ್ಯ, ಅಚಿಂತ್ಯ, ಅಯ್ಯೋ ಅಚಿಂತ್ಯ, ನಿನ್ ಜಾಗ ಯಾವತ್ತಿದ್ರು ಇದೇನೆ. ಅದನ್ನ ಅರ್ಥ ಮಾಡ್ಕೊಂಡು ಮನೆ ಬಿಟ್ಟು ಹೋಗು. ನಿನಗೆ ಹೇಳ್ತಿರೋದು, ಏನಾದ್ರೂ ಮಾತಾಡು. ನೋಡು, ನಿಂಗೆ ಇಲ್ಲಿರೋದಕ್ಕೆ ತೊಂದರೆ ಆಗ್ತಿದೆ, ಬೇಜಾರಾಗ್ತಿದೆ, ಅವಮಾನ ಆಗ್ತಿದೆ, ನೋವಾಗ್ತಿದೆ ಅಂದ್ರೆ ದಯವಿಟ್ಟು ಇಲ್ಲಿಂದ ಹೋಗ್ಬಿಡು.